ಬಸವಣ್ಣವರ ಒಂದು ಬಸವಣ್ಣವರ ಒಂದು 4 ವಚನಗಳನ್ನ ತಿಳ್ಕೊಳ್ಳೋಣ. ಆ ವಚನಗಳಲ್ಲಿ ಬಸವಣ್ಣವ್ರು ಏನ್ ಹೇಳ್ತಾರೆ ನಮ್ಗೆ, ನಮ್ಗೆ ಏನ್ ತಿಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಮೊದಲನೇ ವಚನ ಬಂದು ಆಡಿದರೇನು ಹಾಡಿದರೇನು ಓದಿದರೇನು ಅಂತ ಹೇಳ್ತಾರೆ. ಆಡಿದರೇನು ಹಾಡಿದರೇನು ಓದಿದರೇನು ಅಂದ್ರೆ ಆಡಿದರೇನು ಅಂತಂದ್ರೆ ಇಲ್ಲಿ ಆಡೋದು. ಕೆಲವೊಂದು ಈ ತರ ಇದಕ್ ಹೋಗ್ತಾರೆ ಇವಾಗ ಇಸ್ಕಾನ್ ಟೆಂಪಲ್ ಎಲ್ಲ ಭಗವಂತನ ಒಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕುಣಿದಾಡ್ತಿರ್ತಾರೆ, ಯಾವಾಗ್ಲೂ ಕುಣಿತಾ ಇರ್ತಾರೆ. ಅವರು ನೋಡಿದಿರ್ತೀರ ನೀವು, ಅವರು ತಮ್ಮನ್ನ ತಾವು ಮರೆತು ಕುಣಿತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ತರ ಕುಣಿಯೋದು, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಹಾಡಿದರೆ ಏನು, ಹಾಡಿದಂತಂದ್ರೆ ಭಕ್ತಿ ಪದಗಳನ್ನ ಹಾಡ್ತಾ ಇರ್ತಾರೆ, ಭಜನೆ ಮಾಡ್ತಾ ಇರ್ತಾರೆ. ಆಡೋದು ಹಾಡಿದರೇನು ಓದಿದರೇನು ಅಂತ ಹೇಳ್ತಾರೆ. ಇಲ್ಲಿ ಓದಿದರೇನು ಅಂತಂದ್ರೆ ಎಷ್ಟೋ ಪುಸ್ತಕಗಳನ್ನ ಓದೋದಾಗ್ಲಿ, ಪುರಾಣ ಪ್ರವಚನಗಳನ್ನ ಓದುತ್ತಾರೆ, ಅದನ್ನ ನಮ್ಗೆ ಹೇಳ್ತಾರೆ, ಹೀಗ್ ಮಾಡ್ರಿ ಹಾಗ್ ಮಾಡ್ರಿ ಅಂತ ಅವರು ನಮ್ಗೆ ಹೇಳ್ತಾರೆ. ಅಥವಾ ಈ ತರ ಕುಣಿಯೋದು ಇದೆಲ್ಲ ಮಾಡ್ತಾರೆ. ಅಥವಾ ಇನ್ನೊಂದು ಹೇಳ್ತಾರೆ, ಹಾಡಿದರೇನು ಅಂತಂದ್ರೆ ಭಕ್ತಿ ಪದಗಳನ್ನ ಹಾಡ್ತಾರೆ. ತ್ರಿವಿಧ ದಾಸೋಹ ಇಲ್ಲದವರನ್ನ ನೋಡಿ, ತ್ರಿವಿಧ ದಾಸೋಹ ಇಲ್ಲದವರನ್ನ ಅಂತ ಹೇಳ್ತಾರೆ. ಇಲ್ಲಿ ತ್ರಿವಿಧ ದಾಸೋಹ ಅಂತ ಅಂದ್ರೆ ಇಲ್ಲಿ ತನು ಮನ ಧನ ಈ ಮೂರೂನು ದಾಸೋಹ ಮಾಡ್ಬೇಕು, ಇವನ್ನ ಮೂರೂನು ಹಂಚಬೇಕು ಅಂತ ಬಸವಣ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಈ ತರ ಸುಮ್ನೆ ಕುಣಿಯೋದು, ಬರೀ ಭಜನಾ ಪದಗಳನ್ನೇ ನಾನು ಹಾಡೋದು, ಅಥವಾ ಬರೀ ಪುರಾಣಗಳು ಓದೋದು, ಪುಸ್ತಕಗಳನ್ನ ಓದ್ಕೊಂಡು ಬರೀ ತಿರ್ಗಾಡ್ಬಿಟ್ರೆ ಸಾಕಾಗಲ್ಲ. ತನು ಮನ ಧನ ಈ ಮೂರೂನು ತ್ರಿವಿಧ ದಾಸೋಹ ಮಾಡ್ಬೇಕಂತ ಹೇಳ್ತಾರೆ. ತ್ರಿವಿಧ ದಾಸೋಹಿಗಳು ಅಂತಂದ್ರೆ ಯಾರಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಇವರು ಸಿದ್ಧಗಂಗಾ ಮಠದ ಸ್ವಾಮಿಗಳಿದ್ರು ನೋಡಿ. ಆ ತರ ನಾವು ಹಣವಾಗಲಿ ಅಥವಾ ಜ್ಞಾನವನ್ನಾಗಲಿ ಅಥವಾ ನಮ್ಮ ಒಂದು ಸೇವೆ, ಇದು ತ್ರಿವಿಧ ದಾಸೋಹ ಮಾಡ್ಲೇಬೇಕು. ತನು ಧನ ಮನ ಎಲ್ಲೇ ಹೋದ್ರು ಅಷ್ಟೇ, ನಾವ್ ಯಾವಾಗ್ಲೂ ಕೇಳ್ತಾ ಇರ್ತೀವಿ, ಏನಾದ್ರು ನಮ್ಮ ಪಿರಮಿಡ್ ಕಟ್ಬೇಕು, ತನು ಮನಧನ ನೀವೇನಾದ್ರು ನಮ್ಗೆ ಅರ್ಪಿಸ್ರಿ ಅಂತ ಕೇಳ್ತಾ ಇರ್ತೀವಿ. ಆದ್ರೆ ಯಾರು ಅದ್ರ ಕಡೆಗೆ ಗಮನ ಕೊಡಲ್ಲ, ಯಾರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇದನ್ನ ಈ ತರ ಮಾಡೋದ್ರಿಂದ, ಬರೀ ನಾನು ಹಾಡೋದು ಕುಣಿಯೋದು ಅಥವಾ ಬರೀ ಭಜನೆಗಳನ್ನ ಮಾಡೋದ್ರಿಂದ ನಮಗೆ ಆಡಿದಡೆ ನವಿಲು ಹಾಡಿದಂತೆ ಓದಿದರೆ ಗಿಳಿ ಭಕ್ತಿ ಇಲ್ಲದವರನೆಂತ ಒಲಿಯುವನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹೋಲಿಸ್ತಾರೆ. ಮತ್ತೆ ಈ ಕುಣಿಯೋದು ನವಿಲು ಸಕ್ರೆ ಕುಣಿಯುತ್ತೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಕುಣಿಯೋದೇನೋ ನವಿಲುನು ಕುಣಿಯುತ್ತೆ. ಅದೇ ನಾವೇನು ಕುಣಿಯೋದು ಬೇಕಾಗಿಲ್ಲ. ಅಂದ್ರೆ ಹಾಡೋಕೆ ಅಂತ ನಿಂತ್ಕೊಂಡ್ರೆ ಬರೀ ಭಜನಾ ಪದಗಳು ಹಾಡಕ್, ಕೋಗಿಲೆನೂ ಹಾಡುತ್ತೆ, ಕೋಗಿಲೆ ಕೂಡ ಅದು ಹಾಡುತ್ತೆ. ಇನ್ನ ಓದಿದಡೆ ಗಿಳಿ ಶಾಸ್ತ್ರ ಹೇಳೋರು ನೋಡಿ, ಗಿಳಿನ ಇಟ್ಕೊಂಡ್ಬಿಟ್ಟು ಅದು ನಮ್ಮ ಭವಿಷ್ಯ ಹೇಳುತ್ತೆ, ಓದುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಮಾಡುತ್ತ ಕೆಲ್ಸ. ಈ ತರ ಮಾಡೋದ್ರಿಂದ ಏನ್ ಭಗವಂತ ನಿಮಗೆ ಒಲಿಯುವುದಿಲ್ಲ ನಮ್ಗೆ. ಆದ್ರೆ ನಾವು ಮಾಡ್ಬೇಕಾಗಿರೋದು ತ್ರಿವಿಧ ದಾಸೋಹ. ಇದನ್ನ ನಾವು ಮಾಡ್ಲೇಬೇಕು. ತನು ಮನ ಧನ ಈ ಮೂರನ್ನು ನಾವು ಯಾವಾಗಲೂ ಇದರಲ್ಲಿ ಸೇವೆ ಮಾಡ್ತಾನೆ ಇರ್ಬೇಕು. ಇಲ್ಲ ಅಂತಂದ್ರೆ ಅದು ನಮ್ಗೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ. ಆಡಿದರೇನು ಹಾಡಿದರೇನು ಓದಿದರೇನು ತ್ರಿವಿಧ ದಾಸೋಹ ಇಲ್ಲದವರನ್ನು, ಆಡಿದಡೆ ನವಿಲು ಹಾಡಿದಂತೆ ಓದಿದರೆ ಗಿಳಿ ಭಕ್ತಿ ಇಲ್ಲದವರನ್ನ ಎಂತ ಒಲಿಯೋನಯ್ಯ ಕೂಡಲ ಸಂಗಮ ದೇವ ಅಂತ ಈ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಸಿಂಪಲ್ ಆಗಿ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಬರೀ ಇಂಥದ್ದು ನಾವು ಬರೀ ಕುಣಿಯೋದು ಓದೋದು ಬರೀ ಇಷ್ಟ ಮಾಡಿದ್ರೆ ಸಾಕಾಗಲ್ಲ. ಈ ತನು ಮನ ಧನ ಅನ್ನೋದನ್ನ ನಾವು ಅರ್ಪಿಸ್ಬೇಕು. ಅರ್ಪಿಸಿದ್ರೆ ನಮ್ಗೆ ಭಗವಂತ ಖಂಡಿತವಾಗ್ಲೂ ಒಲಿತಾನೆ. ನನ್ನ ಹತ್ರ ಹಣ ತುಂಬಾ ಅಂತಂದ್ರೆ ತುಂಬಾ ಹಣ ಇರುತ್ತೆ, ಅದು ಏನಕ್ಕೂ ಉಪಯೋಗ ಬರದೇ ಇದ್ರೆ ಅದು ವೇಸ್ಟ್. ಶರೀರ ಇದೆ ಗಟ್ಟಿಮುಟ್ಟಾಗಿ, ಅದನ್ನ ನಾವು ಸೇವೆ ಮಾಡ್ಬೇಕು, ಬಳಸ್ಕೋಬೇಕು ಎಲ್ಲಾದ್ರೂ. ಇವಾಗ ಮೊನ್ನೆ ನಾವು ಬುದ್ಧ ಪೌರ್ಣಮಿ ಇತ್ತು, ಅಲ್ಲೆಲ್ಲ ನಮ್ಗೆ ಆದಷ್ಟು ನಾವು ಸೇವೆನೆ ಮಾಡ್ಬೇಕು. ಏನೇ ಒಂದಾಗ್ಲಿ ನಮ್ ಕೈಲಿ ಏನೇ ಕೊಡ್ಲಿ ಅವರು, ಆ ತರದ ಸೇವೆಗಳನ್ನ ಮಾಡ್ಬೇಕು. ಧನ ಸಹಾಯ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಧನ ಸಹಾಯವನ್ನು ನಾವು ಮಾಡ್ಬೇಕು. ಅದಿಲ್ಲ ಅಂತಂದ್ರೆ ಇವ್ಯಾವು ಭಗವಂತ ನಮ್ಗೆ ಒಲಿಯೋದಿಲ್ಲ ಅಂತ ಈ ತ್ರಿವಿಧ ದಾಸೋಹ ಮಾಡ್ರಿ ಅಂತ ಈ ವಚನದಲ್ಲಿ ಬಸವಣ್ಣವ್ರು ನಮ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಇದೊಂದು ಸಿಂಪಲ್ ವಚನ. ಇನ್ನೊಂದು ನೆಕ್ಸ್ಟ್ ವಚನ, ಬಚ್ಚಲ ನೀರು ತಿಳಿಯಾದರೇನು, ಸಲ್ಲದ ಹೊಣ್ಣು ಮತ್ತೆಲ್ಲಿದ್ದರೇನು, ಆಕಾಶದ ಮಾವಿನ ಫಲವಿದ್ದರೇನು, ಕೊಯ್ಯಲಿಲ್ಲ ಮೇಯಲಿಲ್ಲ ಕೂಡಲ ಸಂಗಮ ದೇವ, ಶರಣರ ಅನುಭವ ಇಲ್ಲದವರು ಎಲ್ಲಿದ್ದರೇನು ಎಂತಾದರೇನು ಅಂತ ಹೇಳ್ತಾರೆ. ಬಚ್ಚಲ ನೀರು ತಿಳಿಯಾದರೇನು ಅಂದ್ರೆ, ಬಚ್ಚಲ ನೀರು ತಿಳಿಯಾದರೆ
ಅಂದ್ರೆ ನಾವು ಬಚ್ಚಲ ಮೋರಿ ನಾವು ಸ್ನಾನ ಮಾಡುವಂತ ನೀರು ಅದು ತಿಳಿ ಆಗತ್ತೆ ನೀರು ಅನ್ಕೊಳ್ಳಿ. ಅದನ್ನೇನ್ ನಾವು ಕುಡಿಯಕ್ಕಾಗತ್ತಾ? ಅದು ಕುಡಿಯಲು ಯೋಗ್ಯ ಇಲ್ಲ ಆ ನೀರು. ಅದನ್ನ ನಾವು ಕುಡಿಯಕ್ಕೂ ಆಗಲ್ಲ ಆ ನೀರ್ನ. ಆತರ ಸಲ್ಲದ ಹೊನ್ನು ಮತ್ತೆಲ್ಲಿದ್ದರೇನಯ್ಯ. ಸಲ್ಲದ ಹೊನ್ನು ಅಂತಂದ್ರೆ ಎಷ್ಟೋ ಜನ ನಮ್ಮ ಹತ್ರ ಜ್ಞಾನಿಗಳಾಗ್ಲಿ, ಎಲ್ಲರ ಹತ್ರ ಎಷ್ಟೋ ಬಂಗಾರ ಇರುತ್ತೆ. ಮೈ ಮೇಲೆ ಹಾಕೊಂಡ್ ತಿರ್ಗಾಡ್ತೀವಿ. ಅಂದ್ರೆ ಅದು ನಮಗೆ ನಮ್ಮ ಹತ್ರಕ್ಕೆ ನಾವು ಇಟ್ಕೊಂಡ್ರೆ ಅದೇನೋ ಉಪಯೋಗ ಇಲ್ಲ. ಸಲ್ಲಬೇಕದು. ಎಲ್ಲಿಗೆ ಸಲ್ಬೇಕು? ಸೇವೆಗಳಿಗೆ, ಕೆಲವು ಕೆಲಸಗಳಿಗೆ, ಆಧ್ಯಾತ್ಮಿಕಕ್ಕಾಗ್ಲಿ ಅಥವಾ ಲೋಕ ಕಲ್ಯಾಣಕ್ಕಾಗ್ಲಿ ಅದು ಸಲ್ಲಬೇಕು. ಆ ತರ ಸಲ್ಲಿಲ್ಲ ಅಂತಂದ್ರೆ ಆ ಬಂಗಾರ ಏನಂದ್ರೆ ಅದು ಒಂಥರ ಬಚ್ಚಲ ಮೋರಿಯಲ್ಲಿರುವಂತ ನೀರಿದ್ದಂಗೆ. ಅದು ಎಷ್ಟಿದ್ರೂನು ಉಪಯೋಗ ಇಲ್ಲ, ಎಲ್ಲಿದ್ರೂನು ಉಪಯೋಗ ಇಲ್ಲ. ಅದನ್ನ ನಾವು ಏನೇ ಪ್ಯೂರಿಫೈ ಮಾಡಿ ಕೊಡ್ತೀವಿ ಕುಡೀರಿ ಅಂದ್ರು ಯಾರೂ ಕುಡಿಯಲ್ಲ. ಹಂಗೆ ಆತರ ಅಷ್ಟು ಬಂಗಾರ ಇದ್ರೂನು ಅದೇನಕ್ಕೂ ನಮ್ಗೆ ಉಪಯೋಗ ಇಲ್ಲ. ಆಕಾಶದಲ್ಲಿ ಮಾವಿನ ಫಲವಿದ್ದರೇನು ಅಂತ ಹೇಳ್ತಾರೆ. ಅಂದ್ರೆ ಮಾವಿನ ಹಣ್ಣುಗಳು ಎಲ್ಲಿ ಆಕಾಶದಾಗ ಬೆಳೆದ್ರೆ ಅದ್ನ ಏನ್ ಮಾಡಕ್ಕಾಗತ್ ನಾವು? ನಮಗೆ ಕೈಗೆ ಎಟಕ್ಲಿಲ್ಲ ಅಂತಂದ್ರೆ ಅದ್ ನಾವ್ ತಿನ್ನಕ್ಕಾಗತ್ತಾ? ಹ್ಮ್ ನಮ್ಗೆ ಕೈಗೆ ಎಟಕಲ್ಲ ಮಾವಿನ ಹಣ್ಣುಗಳು. ಕುಯ್ಯಲಿಲ್ಲ, ತಿನ್ನಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅದನ್ನ ನಾವು ಕುಯ್ಯಲಿಲ್ಲ, ಮೆಲ್ಲಲಿಲ್ಲ ಅಂತಂದ್ರೆ ಅದನ್ನ ಕುಯ್ಯಕ್ಕೂ ಆಗ್ಲಿಲ್ಲ, ಅದು ನಮ್ ಕೈಲಿ ತಿನ್ನಕ್ಕೂ ಆಗ್ಲಿಲ್ಲ ಅಂತಂದ್ರೆ ಅದು ಇದ್ದು ಉಪಯೋಗ ಇಲ್ಲ. ಎಲ್ಲವೂ ಅಷ್ಟೇ ನಮ್ಮಲ್ಲಿ ಯಾವುದೇ ಆಗಿರ್ಲಿ, ಒಂದು ಜ್ಞಾನ ಆಗಿರ್ಲಿ, ಧನ ಆಗಿರ್ಲಿ, ಅಥವಾ ನಮ್ಮ ಹತ್ರ ಇರುವಂತ ಆಸ್ತಿ ಆಗಿರ್ಲಿ, ಅದು ಲೋಕ ಕಲ್ಯಾಣಕ್ಕೆ ಅರ್ಪಿತವಾಗದಲ್ಲೇ ಬರೀ ನಂದು, ನಾನು, ನಾನು ಅಂತ ಹೇಳ್ಬಿಟ್ಟು ಬರೀ ಯಾವಾಗಲೂ ಅದನ್ನ ನಾವು ಸೇವ್ ಮಾಡ್ಕೊಂಡು ಹೊರಟ್ರೆ ಅದು ಏನಕ್ಕೂ ಉಪಯೋಗ ಆಗಲ್ಲ. ಅದೇನೇ ಇದ್ರು ಲೋಕ ಕಲ್ಯಾಣಕ್ಕೆ ಉಪಯೋಗಕ್ಕೆ ಆಗಲೇಬೇಕು. ಅದೇ ತರ ಇಲ್ಲಿ ಏನ್ ಹೇಳ್ತಾರಂತಂದ್ರೆ, ಬಚ್ಚಲ ನೀರು ತಿಳಿಯಾದರೂ ಕುಡಿಯಲು ಯೋಗ್ಯ ಇಲ್ಲ. ಮತ್ತೆ ಸಲ್ಲದ ಹೊನ್ನು ಮತ್ತೆಲ್ಲಿದ್ದರೇನು ಆಗಲ್ಲ. ಮಾವಿನ ಹಣ್ಣಿನ ಫಲ ಆಕಾಶದಲ್ಲಿದ್ರೂ ಆಗಲ್ಲ. ಹಂಗೆ ಕೂಡಲ ಸಂಗಣ ಶರಣರ ಅನುಭವ ಅನುಭವ ಇಲ್ಲದವರನ್ನ ಎತ್ತ ಮೆಚ್ಚುವನು ಕೂಡಲ ಸಂಗಮ ದೇವ ಎಲ್ಲಿದ್ದರೇನು ಎಂತಾದರೇನು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಕೂಡಲ ಸಂಗಮ ದೇವರ ಶರಣರು ಅಂತಂದ್ರೆ ನಾವೇ. ಎಲ್ಲ ನಾವು ಜ್ಞಾನಿಗಳು, ಪರಮಾತ್ಮನ ದಾರಿಯಲ್ಲಿರೋರು ನಾವು. ನಮ್ಮನ್ನ ಹೊರತುಪಡಿಸಿ ಬೇರೆ ಯಾರೋ ಜನ ಇದ್ದಾರೆ. ಅವ್ರು ನಮ್ಮ ಅನುಭವ, ನಮ್ಮ ಜ್ಞಾನ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿದ್ರೇನು ಏನ್ ಇದ್ರೇನು ಅವ್ರ ಉಪಯೋಗ ಇಲ್ಲ. ಈ ತರ ಈ ಜನ ಧ್ಯಾನ ಮಾಡದಿರೋ ಜನಗಳಿಗೆ ಹೇಳ್ತಾ ಇದಾರೆ ಅನ್ಕೊಂಬಿಡಿ ಬಸವಣ್ಣ ಇದನ್ನ ಡೈರೆಕ್ಟ್ ಆಗಿ. ಆ ಧ್ಯಾನ ಮಾಡದಿರೋ ಜನಗಳು ಹೆಂಗಂತಂದ್ರೆ ಬಚ್ಚಲ ನೀರಿದ್ದಂಗ ಅವ್ರು. ಅವ್ರ ಏನ್ ಕುಡಿಯೋಕ್ಕೂ ಉಪಯೋಗ ಆಗಲ್ಲ, ಬಳಸಕ್ಕೂ ಉಪಯೋಗ ಆಗಲ್ಲ. ಮತ್ತೆ ಎಲ್ಲಾರು ಇಟ್ಟಿರುವಂತ ಬಂಗಾರ ಹೆಂಗ್ ಉಪಯೋಗ ಆಗಲ್ಲ, ಅವ್ರು ಹಂಗೂ ಉಪಯೋಗ ಆಗಲ್ಲ. ಮತ್ತೆ ಕುಯ್ದು ತಿನ್ನಕ್ಕಾಗದೇ ಇರುವಂತ ಮಾವಿನ ಫಲ ಹೆಂಗಿರುತ್ತಲ್ಲ ಹಂಗೆ ಅವ್ರು ಏನಕ್ಕೂ ಉಪಯೋಗಕ್ಕೆ ಬರಲ್ಲ. ಕೂಡಲ ಸಂಗಣ ಶರಣ ಅಂತಂದ್ರೆ ಅನುಭವ, ಅಂದ್ರೆ ಜ್ಞಾನಿಗಳ ಸಂಘ ಇಲ್ಲ ಅಂತಂದ್ರೆ, ಸಜ್ಜನರ ಸಾಂಗತ್ಯ ಮಾಡ್ಲಿಲ್ಲ ಅಂದ್ರೆ, ನಾವು ಸ್ವಾಧ್ಯಾಯ ಮಾಡ್ಲಿಲ್ಲ ಅಂದ್ರೆ ಅವ್ರು ಏನಿದ್ದು ಏನಕ್ಕೂ ಉಪಯೋಗ ಇಲ್ಲ, ಫಲ ಇಲ್ಲ ಅನ್ನುವಂಥದ್ದನ್ನೇ ಈ ವಚನದಲ್ಲಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಮೊದಲನೇ ವಚನದಲ್ಲಿ ಏನ್ ಹೇಳಿದ್ರು? ತ್ರಿವಿಧ ದಾಸೋಹಗಳ ಬಗ್ಗೆ ಹೇಳಿದ್ರು. ತನು, ಮನ, ಧನ ಮೂರನ್ನು ನಾವು ಅರ್ಪಣೆ ಮಾಡ್ಬೇಕು. ಅರ್ಪಣೆ ಮಾಡ್ಲಿಲ್ಲ ಅಂತಂದ್ರೆ ಅದು ಏನಕ್ಕೂ ಉಪಯೋಗ ಬರಲ್ಲ ಅಂತ ಹೇಳಿದ್ರು. ಎರಡನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಬಸವಣ್ಣವ್ರು ಅಂತಂದ್ರೆ, ಶರಣರ ಅನುಭವ ಇರ್ಬೇಕು ಯಾವಾಗ್ಲೂ, ಶರಣರ ಸಂಘ ಇರ್ಬೇಕು. ನಾವ್ ಹೆಂಗ್ ಇವಾಗ್ಲಿ ಈ ತರ ಇವಾಗ ಸೇರ್ತೀವಿ ಒಂದು ಜೂಮ್ ಅಲ್ಲಾಗ್ಲಿ ಅಥವಾ ಮತ್ತೊಂದ್ ಕಡೆ ಎಲ್ಲಾರಾಗ್ಲಿ ಹೆಂಗ್ ಸೇರ್ತೀವಲ್ಲ, ಈ ತರ ಸೇರ್ಬೇಕು. ಶರಣರ ಅನುಭವ ಇರ್ಬೇಕು. ಇಲ್ಲ ಅಂತಂದ್ರೆ ಅವರು ಉಪಯೋಗ ಇಲ್ಲ. ಬಚ್ಚಲ ನೀರ್ ಇದ್ದಂಗ ಅವ್ರು, ಅಥವಾ ಏನಕ್ಕೂ ಉಪಯೋಗ ಬರದಂತರ ಬಂಗಾರ ಇದ್ದಂಗ ಅವ್ರು, ಆಕಾಶದಲ್ಲಿ ಇರುವಂತ ಮಾವಿನ ಹಣ್ಣು ಇದ್ದಂಗ ಅವ್ರು. ತಿನ್ನಕ್ಕೂ ಆಗಲ್ಲ, ಕುಯ್ಯಕ್ಕೂ ಆಗಲ್ಲ. ಆ ತರದವ್ರು ಉಪಯೋಗ ಬರಲ್ಲ. ಯಾವಾಗ್ಲೂ ಶರಣರ ಸಂಘದಲ್ಲಿರ್ರಿ. ಶರಣರ ಅನುಭವ ಅಂದ್ರೆ ಜ್ಞಾನದ ಅನುಭವ ಅದು ನಮ್ಗೆ ಸಿಗ್ಬೇಕು. ಅದಿದ್ರೇನೆ ಮಾತ್ರ ಉಪಯೋಗ ಅಂತ ಅದ್ರಲ್ಲಿ ಹೇಳ್ತಾರೆ. 2 ವಚನದಲ್ಲಿ ಅದನ್ನ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ವಚನದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಹಾವು ತಿಂದವರನ್ನು ನುಡಿಸಬಹುದು. ಹಾವು ತಿಂದವರನ್ನು ನುಡಿಸಬಹುದು. ಗರ ಹೊಡೆದವರನ್ನು ನುಡಿಸಬಹುದು. ಸಿರಿಗರ ಹೊಡೆದವರನ್ನು ನುಡಿಸಬಲ್ಲಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಬಡವನ ನುಡಿವರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಲ್ಲಿ. ಗರ ಹೊಡೆದವರನ್ನು, ಹಾವು ತಿಂದವರನ್ನು ನುಡಿಸಬಹುದು ಅಂತಂದ್ರೆ, ಗರ ಇದು ಅಂತಂದ್ರೆ ಹಾವು ತಿಂದವರು ಅಂತಂದ್ರೆ, ಹಾವು ಯಾರಿಗ್ ಕಚ್ಚಿರುತ್ ನೋಡಿ ಆ ತರದವ್ರನ್ನ ಬೇಕಿದ್ರೆ ನಾವು ಅವ್ರನ್ನ ಒಂದು ಇದರಿಂದ ಮಾತಾಡ್ಸ್ಬೋದು. ನಾವು ಒಂದು ಒಳ್ಳೆ ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸ್ಬೋದು. ಅಂತವ್ರನ್ನು ಕೂಡ ನಾವು ಮಾತಾಡ್ಸ್ಬೋದು. ಗರ ಹೊಡೆದವರನ್ನು ನುಡಿಸಬಹುದು ಅಂತಂದ್ರೆ, ಗರ ಹೊಡೆದವರು ಅಂತಂದ್ರೆ ಮೈ ಮೇಲೆ ಭೂತ ಅಂತಾವ್ ಇಂತಾವ್ ಬಂದವೆ ಹಂಗೆ ಹಿಂಗೆ ಅಂತಿರ್ತಾರಲ್ಲ, ಅಂತವ್ರನ್ನೂ ಬೇಕಾದ್ರೂ ನಾವು ಒಂದ್ ಮಾತಾಡ್ಸ್ಬೋದು ಅವ್ರನ್ನ. ಆದರೆ ಸಿರಿಗರ ಹೊಡೆದವರನ್ನು ನುಡಿಸಲು ಬಾರದು ನೋಡಯ್ಯ ಅಂತ ಹೇಳ್ತಾರೆ. ಸಿರಿಗರ ಅಂತಂದ್ರೆ ನಾನು, ನಂದು, ನಾನೇ ಅಂದ್ರೆ ಒಬ್ರು ಹೊಡೆದ್ ಬಿಟ್ಟಿರ್ತ. ಅದ್ ಹೆಂಗ ಅಂತಂದ್ರೆ ಅವ್ರಿಗೆ ಆಸ್ತಿ. ಅದೇ ಸಿರಿ ಅಂತಂದ್ರೇನೆ ಆಸ್ತಿ.
ಅವ್ರಿಗೆ ಅದು ಬಿಟ್ಟು ಏನು ಇರಲ್ಲ ಅವ್ರಿಗೆ. ಬರೀ ಯಾವಾಗ್ಲೂ ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಎಂತವ್ರನ್ನ ಇಂತ ಬರೀ ಆಸ್ತಿ ಪಾಸ್ತಿ ಅಂತದ್ ಇಂತದ್ದು ಅಂತ ಹೇಳ್ಬಿಟ್ಟು ಯಾವಾಗ್ಲೂ ತಿರುಗಾಡ್ತಾ ಇರ್ತಾರೆ ಯಾರು, ಅವ್ರನ್ನ ನಾವು ಮಾತಾಡ್ಸಕ್ಕೆ ಹೋಗ್ಬಾರ್ದು ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಂತೆಂತವ್ರನ್ನ ಮಾತಾಡ್ಸ್ಬೋದು. ಈ ಹಾವು ಕಚ್ಚಿದವ್ರನ್ನ ಬೇಕಿದ್ರೆ ಒಂದ್ ಸ್ವಲ್ಪ ಮಾತಾಡ್ಸಿದ್ರೆ ಅವ್ರು ನಮ್ ಜೊತೆಗೆ ಸ್ಪಂದನೆ ಮಾಡ್ಬೋದು. ಗರ ಹೊಡೆದವ್ರು ಅಂತಂದ್ರೆ ಮೈ ಮೇಲೆ ದೆವ್ವ ಭೂತ ಬಂದಂತವ್ರನ್ನ ಬೇಕಿದ್ರೆ ಒಂದ್ 4 ಮಾತಾಡ್ಸ್ಬೋದು. ಇವ್ರಿಗೆ ಇರುತ್ತಲ್ಲ ಅಹಂಕಾರ, ಈ ಸಿರಿಗರ ಹೊಡೆದವ್ರು ಆ ತರದವ್ರನ್ನ ನುಡಿಸಲುಬಾರದು ನೋಡಯ್ಯ ಅಂತ ಹೇಳ್ತಾರೆ. ಅಂದ್ರೆ ಅಂತವ್ರನ್ನ ನಾವು ಮಾತಾಡ್ಸಲಬಾರದು. ಯಾಕಂದ್ರೆ ಅವರಿಂದ ನಮ್ಗೇನು ಏನು ಮಾಡಕ್ಕಾಗಲ್ಲ ಅವ್ರಿಂದ. ನಮ್ಗೆ ಇನ್ನೂ ಅವರಿಂದ ಬೇಕಿದ್ರೆ ಅಂತವ್ರ ಜೊತೆಗೆ ನಾವ್ ಇರೋದ್ರಿಂದ ನಮಗೂ ಅದೇ ದುರ್ಬುದ್ಧಿ ಬರ್ಬೋದು. ನನಗೂ ಆಸ್ತಿ ಮಾಡ್ಬೇಕು, ನನಗ ಅವ್ರ ಹತ್ರ ಅಷ್ಟ್ ಕಾರ್ ಇದಾವ್, ನಮ್ಮ ಹತ್ರನು ಇಷ್ಟ್ ಕಾರ್ ಬರ್ಬೇಕು. ಯಾಕಂದ್ರೆ ನಮ್ಗ ಅವ್ರು ನೋಡಿದಾಗ್ಲೂ ಹಂಗೆ ಅನ್ಸ್ಬಿಡುತ್ತೆ. ಇನ್ನ ಅವ್ರ ಜೊತೆಗ್ ಮಾತಾಡಕ್ಕೆ, ಅವ್ರ ಜೊತೆನೆ ತಿರ್ಗಾಡಕ್ಕೆ, ಆ ವೈಭವವನ್ನೆಲ್ಲ ನಾವು ಅನುಭವಿಸಿದಾಗ ನಮ್ಗೆ ಮತ್ತೆ ಮಾಯೆ ಸುತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಯಾರ್ದೋ ದೊಡ್ಡ ಮನೆ ಕಟ್ಟಿದಾರ, ಅಬ್ಬಬ್ಬ ಏನ್ ಮನೆ ಕಟ್ಟಿದ್ದಾರೆ, ನಾನು ಇಂಥದ್ದೊಂದು ಕಟ್ಬೇಕು ಅನ್ಸುತ್ತೆ ನಮಗೆ. ಎಲ್ಲವೂ ಇದೇನೂ ಅಲ್ಲ, ಇದೆಲ್ಲ ಕ್ಷಣಿಕ ಅಂತ ತಿಳ್ಕೊಂಡಿರ್ತೀವಿ ನಾವು. ಧ್ಯಾನ ಮಾಡಿ ಎಲ್ಲಾ ಮಾಡಿರ್ತೀವಿ. ಬಟ್ ಅಂತವ್ರ ನೋಡಿ ಅಂತವ್ರ ಜೊತೆ ಮಾತಾಡಿದಾಗ ಮತ್ತೆ ನಮ್ಗೆ ಅದೇ ಭಾವನೆಗಳು ಬರ್ತವೆ. ಹಂಗಾಗಿ ಅಂತವ್ರನ್ನ ನಾವು ಮಾತಾಡ್ಸ್ಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ ಅಂತ. ಬಡತನವೆಂಬ ಮಂತ್ರವಾದಿ ಹೋಗಲು ಅಂದ್ರೆ ಈ ಬಡತನ ಇರುತ್ ನೋಡಿ, ಅವರು ತುಂಬಾ ಗ್ರೇಟ್ ಅಂತ ಹೇಳ್ತಾ ಇದ್ರೆ. ಯಾಕಂದ್ರೆ ಅವ್ರು ಯಾವಾಗಲೂ ಭಗವಂತನ ನೆನೆಸ್ತಾ ಇರ್ತಾರೆ. ಇದೇನಪ್ಪ ನಮ್ಗೆ ಭಗವಂತ, ನಮಗೆ ಕಷ್ಟಗಳಿದಾವೆ ಅಂದ್ರೆ ಹೆಂಗೆ ಒಂದು ಯಾವ್ದೋ ಒಂದ್ ಇದ್ರಾಗ್ಲಿ ಅವರು ಭಗವಂತನ ನೆನೆಸ್ತಾ ಇರ್ತಾರೆ. ಅಂದ್ರೆ ಭಗವಂತನ ಅನುಭವದಲ್ಲಿ ಇರ್ತಾರೆ. ಭಗವಂತ ನಮ್ಗೆ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೇದ್ ಮಾಡ್ತಾನೆ, ನಮ್ಮ ಬಡತನವನ್ನೆಲ್ಲ ಹೋಗಿಸ್ತಾನೆ, ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗ್ತವೆ ಅಂತ ಇವ್ರ ಮೇಲೆ, ಭಗವಂತನ ಮೇಲೆ ಇವ್ರಿಗೆ ನಂಬಿಕೆ ಇರುತ್ತೆ. ಎಂತವ್ರಿಗೆ? ಈ ಬಡತನದಲ್ಲಿ ಇರುವವ್ರಿಗೆ. ದೇವ್ರು ಇದಾನೆ ನಮ್ಗೆ, ದೇವ್ರು ಇವತ್ತಲ್ಲ ನಾಳೆ ನಮ್ಗೆ ಕೊಟ್ಟೆ ಕೊಡ್ತಾನೆ, ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಈ ಬಡತನದಲ್ಲಿ ಇರ್ತಾರಲ್ಲ ಅವ್ರು ಹೇಳ್ತಾರೆ. ಆದ್ರೆ ಈ ಸಿರಿಗರ ಹೊಡೆದವ್ರಂತವ್ರು ಇರ್ತಾರಲ್ಲ, ಸಿರಿತನದಿಂದ ಮೆರಿತಾ ಇರ್ತಾರಲ್ಲ, ಅವ್ರು ಯಾವತ್ತೂ ಕೂಡ ಭಗವಂತನ ನೆನ್ಸಲ್ಲ. ಯಾಕಂದ್ರೆ ಅವ್ರಿಗೆ ಇರುವಂತ ಅಹಂಕಾರ, ಅವ್ರಿಗೆ ಇರುವಂತ ದುರಂಕಾರ ಇನ್ನ ಯಾರಿಗೂ ಇರಲ್ಲ. ಆದ್ರಿಂದ ಅಂತವ್ರ ಜೊತೆಗೆ ನಾವು ಸೇರ್ಲೂಬಾರದು, ಅಂತವ್ರನ್ನ ನುಡಿಸಲೂಬಾರದು, ಮತ್ತೆ ಅಂತವ್ರ ಅನುಭವಕ್ಕೆ ನಾವು ಒಳಗಾಗಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಎಂತವ್ರ ಸಂಘ ಮಾಡ್ಬೇಕು ಅಂತಂದ್ರೆ ಈ ತರ ಇರೋರ ಜೊತೆಗೆ ನಾವು ಯಾವತ್ತೂ ಮಿಂಗಲ್ ಆಗಕ್ ಹೋಗ್ಬಾರ್ದು. ಸಿರಿತನದಲ್ಲಿ ಇರೋರ ಜೊತೆಗೆ ಇರೋದ್ರಿಂದ ನಮ್ಗೆ ಮತ್ತೆ ಮಾಯೆ ಬರ್ಬಹುದು. ಈ ಬಡತನದಲ್ಲಿರೋರು ಇನ್ನು ಭಗವಂತನನ್ನ ನಂಬಿ, ಅವ್ರು ಭಗವಂತನನ್ನ ಆಮೇಲೆ ನಂಬಿಕೆ ಇದೆ, ಭಗವಂತ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತ ಅವ್ರು ಭಗವಂತನ ನೆನೆಸ್ತಾರೆ. ಅವು ಶ್ರೇಷ್ಠರು ಅಂತ ಹೇಳ್ಬಿಟ್ಟು ಬಸವಣ್ಣ ಈ ವಚನದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಇನ್ನ ನೆಕ್ಸ್ಟ್ ವಚನ ಬಂದ್ರೆ, ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಅಂತಂದ್ರೆ ನಮ್ಗೆ ಯಾರು ಶರಣರು, ಎಲ್ಲರ ಮುಂದೆ ನಾವು ಶರಣರು ಅಂತಂದ್ರೆ ಜ್ಞಾನಿಗಳು. ಯಾರು ಅವ್ರ ಮುಂದೆ ತಲೆ ಬಾಗ್ತಾರೆ ಆತನೇ ನಿಜವಾದ ಭಕ್ತ. ಈಗ ನಮ್ಮಲ್ಲೂ ಎಷ್ಟೋ ಜನ ನಾವು ಸಿಗ್ತೀವಿ, ಅವ್ರು ಸಿಕ್ತಿದಂಗೆ ನಾವು ಕೈ ಮುಗಿದ್ಬಿಟ್ಟು, ಈಗ ಎಷ್ಟೋ ಯಾರೋ ಸಿಕ್ ನಮಸ್ತೆ ಮೇಡಮ್ ಅಂತೀವಿ. ಆತನೇ ಭಕ್ತ. ಮೃದು ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ಹೇಳ್ತಾರೆ. ಮೃದು ವಚನ ಅಂತಂದ್ರೆ ನಾವು ಮೃದುವಾಗಿ ಮಾತಾಡೋದು. ಯಾರ ಹತ್ರನಾದ್ರೂ ನಾವು ಮಾತಾಡ್ಬೇಕಾದ್ರೆ ಸುಮ್ನೆ ರ್ಯಾಶ್ ಆಗಿ ಕೂಗಾಡ್ಕೊಂಡು ಮಾತಾಡ್ತೀವಲ್ಲ, ಅದು ವೇಸ್ಟು. ಮೃದು ವಚನಗಳೇ ಸಕಲ ಜಪಂಗಳಯ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದೇ ಜಪ. ನೀವ್ ಯಾವಾಗ ಸ್ಮೂತ್ ಆಗಿ ಮೃದುವಾಗಿ ಎಲ್ಲರನ್ನೂ ಮಾತಾಡ್ತೀರಾ, ಬನ್ನಿ ಹೋಗಿ ಅಂತ ಕೂತ್ಕೊಳ್ರಿ, ಏನಾದ್ರು ತಿಂತೀರಾ ಕುಡಿತೀರಾ ಅಂತ ಈ ತರ ಕೇಳ್ತೀವಿ ನೋಡಿ ಅವ್ರನ್ನ ನಾವು ಮೃದು ವಚನದಲ್ಲಿ, ಅದೇ ಜಪ ಅಂತ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಭಗವಂತನಿಗೆ ಜಪ. ಯಾರು ಶರಣರ ಕಾಂತಾರೆ ಅವ್ರಿಗೆ ಕೈ ಮುಗಿತಾನಲ್ಲ, ಆತನೇ ಭಕ್ತ. ಮತ್ತೆ ನೆಕ್ಸ್ಟ್ ಹೇಳ್ತಾರೆ, ಮೃದು ವಚನವೇ ಸಕಲ ತಪಂಗಳಯ್ಯ ಅಂತ. ಅಂದ್ರೆ ಮೃದು ವಚನವೇ ಸಕಲ ಜಪಂಗಳಯ್ಯ ತಪಂಗಳಯ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದೇ ಅದೇ ತಪಸ್ಸು ಅಂತ ಹೇಳ್ತಾರೆ. ಆತರ ಇರೋದು ಕೂಡ ತುಂಬಾ ಕಷ್ಟ. ಯಾರಿಗಾರು ಮೃದು ವಚನದಿಂದಾನೇ ಯಾವಾಗ್ಲೂ ಮಾತಾಡ್ಸಕ್ಕೆ ಎಷ್ಟು ನಮ್ ಕೈಲಿ ಸಾಧ್ಯ ಆಗುತ್ತೆ. ಒಂದಲ್ಲ ಒಂದ್ಸಲಿ ನಮ್ಗೆ ಕೋಪ ಬರುತ್ತೆ, ನಮ್ಗೆ ಒಂದಲ್ಲ ಒಂದ್ಸಲಿ ನಾವು ರ್ಯಾಶ್ ಆಗ್ಬಿಡ್ತೀವಿ. ಈ ತರ ನಾವು ಅವಾಗವಾಗ ಅವ್ರವ್ರ ಮೇಲೆ ನಾವು ಈ ತರ ಮಾಡ್ತಾ ಇರ್ತೀವಿ. ಮನೆಯಲ್ಲೂ ಕೂಡ ಎಷ್ಟೋ ಸರಿ ಸಿಟ್ಟಿಗೆ ಬಂದ್ಬಿಡ್ತೀವಿ. ಮಕ್ಕಳ ಮೇಲಾಗ್ಲಿ, ಹೆಂಡತಿ ಮೇಲಾಗ್ಲಿ, ಗಂಡನ ಮೇಲಾಗ್ಲಿ, ಈ ತರದ್ ನಮ್ಗೆ ಯಾವಾಗ್ಲೂ ಬಂದ್ಬಿಡುತ್ತೆ. ಆದ್ರೆ ಇದಿಲ್ದಲೇನೆ ನಮ್ಗೆ ಯಾವಾಗ್ಲೂ ಮೃದು ವಚನ ಇತ್ತಂದ್ರೆ, ಯಾವಾಗ್ಲೂ ನಾವು ಸ್ಮೂತ್ ಆಗಿ ಮಾತಾಡ್ತಿದ್ವಿ ಅಂದ್ರೆ ಅದೇ ಜಪ. ಯಾವಾಗ್ಲೂ ನಾವು ನಿಧಾನವಾಗಿ ಮಾತಾಡ್ತಾ ಇರ್ತೀವಿ, ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ತಾ ಇದೀವಿ ಅಂದ್ರೆ ಅದೇ ತಪ. ಅದೇ ಜಪ ತಪ ಅಂತ ಹೇಳ್ತಾ ಇದ್ದಾರೆ. ವಿನಮ್ರತೆಯಿಂದ ನಾವು ಎಲ್ಲರಿಗೂ ಕೈ ಮುಗಿದು ನಮಸ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇರ್ತೀವಲ್ಲ, ಆತನೇ ಭಕ್ತ.
ಮತ್ತೆ ಸದು ವಿನಯವು ಸದಾಶಿವ ನೊಲೆಯೋನಯ್ಯ ಅಂತ. ಸದು ವಿನಯವೇ, ಸದು ವಿನಯ ಅಂತಂದ್ರೆ ನಮ್ಗೆ ಯಾವಾಗ್ಲೂ ವಿನಮ್ರತೆ ವಿನಯ ಇರ್ಬೇಕು. ಸದಾಶಿವ ಒಲಿವನಯ್ಯ ಅಂತಂದ್ರೆ ಭಗವಂತ ಈ ತರ ಮಾಡೋರ್ಗೆ, ಈ ತರ ಮೃದು ವಚನಗಳಿರೋರ್ಗೆ, ಈ ತರ ಶರಣರ ಭಕ್ತ ಭಾವಗಳು ಕಂಡಾಗ ಅವ್ರಿಗೆ ಕೈ ಮುಗಿದು ಯಾರಿರ್ತಾರೆ ಅಂತವ್ರಿಗೆ ಕೂಡಲ ಸಂಗಮ ದೇವ ಒಲಿತಾನೆ. ಅದು ಬಿಟ್ಟು ನಾವ್ ಹೆಂಗೆಂಗೋ ಮಾತಾಡ್ಕೊಂಡು ಎಲ್ಲರ ಮೇಲೂ ಸಿಟ್ಟು ಮಾಡ್ಕೊಂಡು ತಿರ್ಗಾಡ್ಕೊಂಡು ನಾವು ಧ್ಯಾನ ಮಾಡ್ತೀವಿ, ನಾವು ಅದು ಮಾಡ್ತೀವಿ ಅಂದ್ರೆ ಜನಗಳೇ ನಮ್ಮನ್ನ ಒಪ್ಪಲ್ಲ. ಇನ್ನು ಭಗವಂತ ಯಾವಾಗ ನಮ್ಮನ್ನ ಒಪ್ಪಿಬಿಡ್ತಾನೆ ಹೇಳಿ? ನಾವ್ ಯಾರ ಮನೇಲಿ ನಾವ್ ಈ ಸಿಟ್ಟಿಗ್ ಬರಕ್ ಶುರು ಮಾಡಿದ್ವಿ ಅಂದ್ರೆ ದಿನಾ ಧ್ಯಾನ ಮಾಡ್ತೀಯಲ್ಲ ಮಾರಾಯ, ಸಿಟ್ಟಿಗ್ ಬರ್ತೀಯ, ನೀನ್ ಯಾ ಧ್ಯಾನ ಮಾಡ್ತೀಯ ಅಂತಾರೆ. ಮನೆಯವರೇ ಬೈದ್ ಬಿಡ್ತಾರ ನಮ್ಮನ್ನ. ಅಥವಾ ನಾವ್ ಏನೋ ಒಂದು ಸಣ್ಣದ್ ಏನೋ ಆಗ್ತಿದ್ದಂಗೆ ಸಿಟ್ಟಿಗ್ ಮಾಡ್ಕೊಂಡು ಅವ್ರಿಗೆ ಬೈಯೋದು, ರ್ಯಾಶ್ ಮಾಡೋದು ಮಾಡಿದಾಗ ನಾವ್ ಧ್ಯಾನ ಮಾಡ್ತೀವಿ ಅಂತ ಅವ್ರಿಗೆ ಏನಾರು ಗೊತ್ತಿತ್ತು ಅಂದ್ರೆ ಏನ್ ಮಾಡಿ ಏನ್ ಉಪಯೋಗ ಮಾರಾಯ, ಇಷ್ಟೆಲ್ಲಾ ಮಾಡ್ತಾನೆ ಅಂತ ಅವ್ರಿಗೆ ಅನ್ಸುತ್ತೆ. ಇನ್ನ ಭಗವಂತ ನಮ್ಗೆ ಎಲ್ಲಿ ಒಲಿತಾನೆ ಹೇಳಿ? ಭಗವಂತ ನಮ್ಗೆ ಒಲಿಯಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಮೃದು ವಚನಗಳಿರ್ಲಿ, ವಿನಮ್ರತೆ ವಿನಯ ಇರ್ಲಿ ಎಲ್ಲರ ಮೇಲೂ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಜಪ, ಅದೇ ತಪ, ಆತನೇ ಭಕ್ತ, ಆ ವಿನಮ್ರತೆ ಇರುವುದರಿಂದ ಸದಾಶಿವ ನಮಗೆ ಒಲಿತಾನೆ ಅಂತ ಹೇಳ್ಬಿಟ್ಟು ಬಸವಣ್ಣವರು ಈ ವಚನದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್. ವಚನಗಳಂತಂದ್ರೆ ಏನ್ ಅಂತ ಮಹಾನ್ ತಿಳ್ಕೊಳ್ಳೋಂಥದ್ದು ಏನಿಲ್ಲ. ಅಂದ್ರೆ ಅದನ್ನ ಅದರಂತೆ ನಾವು ನಡಿಬೇಕು. ಈಗ ಫಸ್ಟ್ನೇ ವಚನದಲ್ಲಿ ತಿಳ್ಕೊಂಡಿವಿ, ಧನು ತ್ರಿವಿಧ ದಾಸೋಹ ಇರಬೇಕು ಅಂತ. ತನು ಮನ ಧನ ಅರ್ಪಣೆ ಮಾಡ್ಬೇಕಂತ ಹೇಳ್ತಾರೆ. ನಾವ್ ಹೇಳ್ತಿದ್ದಂಗೆನೆ ಕೇಳಿಸ್ಕೊಂತೀವಿ, ಸುಮ್ನೆ ಆಗ್ಬಿಟ್ರೆ ಉಪಯೋಗ ಇಲ್ಲ. ನಮ್ ಕೈಲಾದಷ್ಟು ಎಲ್ಲಾ ಯಾವಾಗ್ಲೂ ಸಹಾಯ ಮಾಡ್ಬೇಕು. ಇನ್ನ 2ನೇ ವಚನದಲ್ಲಿ ಏನ್ ತಿಳ್ಕೊಂಡಿ, ಶಿವ ಶರಣರ ಅನುಭವದಲ್ಲಿ ಇರ್ಬೇಕು ಯಾವಾಗ್ಲೂ. ಇಲ್ಲ ಅಂತಂದ್ರೆ ನಾವು ಮೋರಿ ನೀರಿನ ತರ ಆಗ್ಬಿಡ್ತೀವಿ, ಬಚ್ಚಲ್ ನೀರ್ ತರ ಅದೇನೋ ಉಪಯೋಗ ಇಲ್ಲ. ನಾವ್ ಇದ್ದು ಭೂಮಿ ಮೇಲೆ ಉಪಯೋಗ ಇಲ್ಲ. ಆಕಾಶದಲ್ಲಿ ಮಾವಿನ ಹಣ್ಣಿಂಗ್ ಇರ್ತಾವಲ್ಲ, ಹಂಗ ನಾವು ಉಪಯೋಗ ಇಲ್ದೇ ಇರೋ ತರ ಬದುಕಿ ಬಿಡ್ತೀವಿ ಭೂಮಿ ಮೇಲೆ. ಹಾಗಾಗಿ ಯಾವಾಗ್ಲೂ ಶರಣರ ಅನುಭವದಲ್ಲಿ ಇರ್ಬೇಕು. ಯಾಕಂದ್ರೆ ನಾವೆಲ್ಲಾ ಇದೀವಿ, ನಮಗೇನ್ ಅನ್ವಯಿಸುವಂತ ಮಾತುಗಳಲ್ಲ ಇದು. ಈ ಹೇಳಿದ್ನಲ್ಲ 2ನೇ ವಚನ ನಮ್ಗೆ ಎಲ್ಲ ಅಂತಂದ್ರೆ ಅದ್ ನಮ್ಗೇನು ಉಪಯೋಗ ಇಲ್ಲ. ಯಾಕಂದ್ರೆ ನಮ್ಗೆ ಭಗವಂತ ಒಲ್ದೇ ಒಲಿತಾನೆ. ಯಾಕಂದ್ರೆ ನಾವು ಹಾಗಿದೀವಿ. ಯಾಕಂದ್ರೆ ಯಾವಾಗ್ಲೂ ನಮ್ಗೆ ಶರಣರ ಅನುಭವ ಇದೆ. ಹಾಗಾಗಿ ನಮ್ಗೆ ಅದ್ರದ್ದೇನು ಅವಶ್ಯಕತೆ ಇಲ್ಲ. ಇನ್ನು ತನ ಮನ ಧನ ಅಂತ ಬಂದಾಗ ಅದ್ರಲ್ಲೂ ಕೂಡ ನಮ್ಮ PSSM ಅಲ್ಲಿ ನಮ್ಮ ಮಾಸ್ಟರ್ಗಳು ಎಲ್ಲದಕ್ಕೂ ಎತ್ತಿದ ಕೈ. ಅನ್ನದಾನಕ್ಕೂ ರೆಡಿ ಇರ್ತಾರೆ. ಅವ್ರು ತನು ಮನ ಅಂತಂದ್ರೆ ಏನೋ ಕೆಲಸ ಕೊಟ್ರು ನಾವು ದುಡಿಯಕ್ಕೂ ರೆಡಿ ಇರ್ತಾರೆ. ಇಂಥವ್ರಿಗೂ ಕೂಡ ಭಗವಂತ ಒಲಿತಾರೆ. ಅದು ನಮ್ಮಲ್ಲಿ ಇದೆ ಕ್ವಾಲಿಟಿ. ಇನ್ನ ನಾವ್ ಯಾರು ಶ್ರೀಮಂತರ ಜೊತೆಗೆ ನೀನ್ 2ನೇದು ಹೇಳ್ತಾರೆ, ಈ ತರ ಶ್ರೀಮಂತರು ಇರೋರು ಅವ್ರ ಬಗ್ಗೆ ನಾವ್ ಯಾಕೆ ತಲೆನೇ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ನಾವ್ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದೀವಿ, ಇವೆಲ್ಲವೂ ಕ್ಷಣಿಕ. ನಮ್ಗೇನದು ನಂದು ಹತ್ರ 10 ಕೋಟಿ ಕಾರ್ ಇದ್ರುನು ಅಷ್ಟೇ, ನನ್ನ ಹತ್ರ 50 ಲಕ್ಷ ಕೋಟಿ ಬಂಗ್ಲೆ ಇದ್ರುನು ಅಷ್ಟೇ, ನಾವ್ ಏನೂ ಇಲ್ಲ. ನಮ್ಗೆ ಅಲ್ಟಿಮೇಟ್ಲಿ ನಾವು ದೇಹ ಅಲ್ಲ ಆತ್ಮ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ ಎಲ್ಲರೂ. PSSM ಅಲ್ಲಿ ಪತ್ರಿಜಿ ಅವ್ರು ನಮ್ಗ ಅದನ್ನ ಬೋಧನೆ ಮಾಡಿದ್ದಾರೆ. ಹಾಗಾಗಿ ನಾವು ಅದ್ರ ಬಗ್ಗೆನೂ ಕೂಡ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ಹಂಗ ನಡ್ಕೋಬೇಕಾಗತ್ತೆ ನಮ್ಮಲ್ಲಿ ಇಲ್ದೆ ಹೋದ್ರೆ. ಇನ್ನ ಮೃದು ವಚನಗಳಂದ್ರು ನಮ್ಮಲ್ಲಿ ಎಲ್ಲರಲ್ಲೂ ಇದ್ದೇ ಇದಾವೆ. ಇನ್ನು ಕೆಲವು ಟೈಮು ಆ ತರ ಬರ್ತವೆ, ಅದನ್ನು ನಾವು ತಿದ್ಕೊಂಡು ಅದನ್ನ ನಾವು ನುಡಿಗಳನ್ನ ಸರಿ ಮಾಡ್ಕೊಂಡು ಅದನ್ನೇ ಜಪ ತಪ ಅದನ್ನೇ ಭಕ್ತ ಅನ್ಕೊಂಡ್ಬಿಟ್ಟು ನಾವು ನಡ್ಕೋಬೇಕು. ಅದು 2ನೇ ವಚನ ಹೇಳುತ್ತೆ. ಅದು ಇನ್ನ 4ನೇ ವಚನ ನಮ್ಗೆ ಹೇಳುತ್ತೆ. ಇನ್ನ 5ನೇ ವಚನ ಸಿಂಪಲ್ ಆಗಿರೋದು, ಎಲ್ಲಾ ಕಡೆ ಕೇಳಿದೀವಿ ಬಸವಣ್ಣವ್ರ ವಚನ. ಬಟ್ ಅದನ್ನ ಅದು ಬೇಕೇ ಬೇಕು ನಮ್ಗೆ. ಯಾಕಂದ್ರೆ ನಮಗ್ ಜ್ಞಾನ ಆದ್ಮೇಲೆ ನಮ್ಗೆ 2ನೇ ಇರೋದೇ ನಮ್ಮ ಸಿಸ್ಟಮ್ ಅಲ್ಲಿ ಸಸ್ಯಾಹಾರ, ಪ್ರಾಣಿಗಳ ಮೇಲೆ ದಯ. ಹಾಗಾಗಿ ಅದೊಂದು ವಚನ ಹೇಳ್ತೀನಿ ನೋಡಿ. ದಯವಿಲ್ಲದ ಧರ್ಮ ಅದಾವುದಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ನತ್ತ ಒಲಿಯವನಯ್ಯ ಅಂತ ಹೇಳ್ತಾರೆ. ದಯವಿಲ್ಲದ ಧರ್ಮ ಅದಾವುದಯ. ದಯ ಇಲ್ಲ ಅಂತಂದ್ರೆ ಅದು ಧರ್ಮನೇ ಅಲ್ಲ ಅಂತ ಹೇಳ್ತಾರೆ. ದಯವಿಲ್ಲದ ಧರ್ಮ ಅದಾವುದಯ. ದಯ ಇರ್ಲೇಬೇಕು. ಒಂದು ಧರ್ಮ, ಯಾವುದೇ ಧರ್ಮ ತಗೊಳ್ಳಿ ನೀವು, ಅದ್ರಲ್ಲಿ ನಮ್ಗೆ ದಯ ಇರ್ಬೇಕು. ಕೆಲವೊಂದು ಇಸ್ಲಾಂ ತಗೊಂತೀವಿ, ಅದರಲ್ಲಿ ಬರೀ ಪ್ರಾಣಿ ಹಿಂಸೆ, ಮಾಂಸ, ಬರೀ ಇದೆ. ಅದು ದಯವಿಲ್ಲದ ಧರ್ಮನೇ ಅಲ್ಲ ಅವೆಲ್ಲ. ಇನ್ನ ನಮ್ ಹಿಂದೂ ಧರ್ಮಕ್ಕೆ ಬಂದಾಗ ನಮ್ಮಲ್ಲೂ ಕೂಡ ಎಷ್ಟೋ ಜನ ಶ್ರೇಷ್ಠತೆಯಿಂದ ನಾವು ಬದುಕ್ತಾ ಇದೀವಿ. ಆದ್ರೆ ಅದ್ರಲ್ಲೂ ಕೂಡ ಏನಂತಂದ್ರೆ ದಯೆ ಇಲ್ಲ. ನಮ್ಮವರು ಪ್ರಾಣಿ ಹಿಂಸೆ ಮಾಡ್ತಾರೆ. ನಾವೆಲ್ಲ ಏನ್ ಅನ್ಕೊಂತೀವಿ, ಬರೀ ಗೋ ಮಾತೆ ಹಿಂದೂಗಳಂತ ಬಂದಾಗ ನಮ್ದು ಹಿಂದೂ ಧರ್ಮ ಅನ್ನೋದು ನಮ್ದು ಧರ್ಮನೇ ಅಲ್ಲ. ಆದ್ರೆ ಗೋ ಮಾತೆ ಒಂದೇ ನಮ್ಗೆ ದೇವತೆ, ಇನ್ ಮಿಕ್ಕಿದ್ದೆಲ್ಲ ನಾವು ತಿನ್ಬೋದು, ಕೋಳಿ ಕುರಿ ನಮ್ಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ತರ. ಆದ್ರ ಆ ತರ ಬದುಕೋದ್ರಿಂದ ಅದು ಕೂಡ ಧರ್ಮನೇ ಅಲ್ಲ ಅಂತದ್ದು ಕೂಡ. ಇನ್ನ ದಯವೇ ಧರ್ಮದ ಮೂಲ. ಯಾವ ಧರ್ಮದಲ್ಲಿ ದಯ ಇರುತ್ ನೋಡಿ, ಯಾವ ಧರ್ಮದಲ್ಲಿ ಪ್ರಾಣಿಗಳನ್ನ ಹಿಂಸಿಸಬಾರದು ಅಂತ ಹೇಳ್ತಾರ ನೋಡಿ, ಅದೇ ನಿಜವಾದ ಧರ್ಮ. ಆ ತರ ನಾನ್ ತಿಳ್ಕೊಂಡಿರುವಂತ ಒಂದೇ ಒಂದು ಧರ್ಮ ಏನಾದ್ರು ಐತಂದ್ರೆ ಅದು ಜೈನ ಧರ್ಮ. ಯಾಕಂದ್ರೆ ಜೈನ ಧರ್ಮದಲ್ಲಿ ಇರುವಂತ ಸರ್ವಜ್ಞ ಕೂಡ ಒಂದು ವಚನದಲ್ಲಿ ಹೊಗಳ್ತಾನೆ,
ಯಾವ ಧರ್ಮಗಳಿದಾವೆ ಇವೆಲ್ಲಾ ಧರ್ಮಗಳೇ ಅಲ್ಲ ಇವೆಲ್ಲ. ಜೈನ ಧರ್ಮವನ್ನು ನನ್ನ ತಲೆ ಮೇಲೆ ಇರಿಸ್ರಿ ಅಂತ ಹೇಳ್ತಾರೆ. ಈ ಬೇರೆ ಬೇರೆ ಧರ್ಮಗಳನ್ನೆಲ್ಲ ನನ್ ಕಾಲ್ ಕೆಳಗೆ ಇಳಿಸ್ರಿ, ಜೈನ ಧರ್ಮವನ್ನು ನನ್ನ ತಲೆ ಮೇಲೆ ಇಟ್ಕೊಂತೀನಿ, ನಾನು ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತೀನಿ ಅಂತ ಹೇಳ್ತಾರೆ ಸರ್ವಜ್ಞ. ಯಾಕೆ ಹೇಳ್ತಾರೆ ಹೇಳಿ? ಅವರಲ್ಲಿ ಆ ಒಂದು ಸಣ್ಣ ಇರುವೆ ಕೂಡ ತುಳಿಯಕ್ ಇಷ್ಟ ಪಡಲ್ಲ ಅವರು. ಅವ್ರ ಕೈಲಿ ಒಂದ್ ಇದಿರ್ತವೆ. ಅವ್ರ ಮುನಿಗಳು ನೋಡ್ಕೊಳ್ಳಿ, ಜೈನ ಧರ್ಮದ ಮುನಿಗಳು ಕೆಳಗಡಿಗೆ ಅದ ಒಂದೊಂದ್ ಸಲ ಒಂದೊಂದು ಇರುವೆನು ಇದ್ರೂ ತುಳಿಯಕ್ ಅವ್ರು ಹಿಂದೂ ಮುಂದೂ ನೋಡ್ದಂಗ್ ಹೋಗ್ತಾರೆ. ಅವ್ರು ಊಟ ಮಾಡೋ ಸಮಯ ಎಲ್ಲವೂ ತುಂಬಾ ಅಂದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ ಜೈನ ಧರ್ಮದಲ್ಲಿ. ಹಾಗಾಗಿ ಜೈನ ಧರ್ಮ ಅವರಲ್ಲಿ ದಯ ಇದೆ. ಆ ಧರ್ಮ ಧರ್ಮ ಅದನ್ನ ನಾನು ಕೆಲವು ವಚನಕಾರಗಳು ನೋಡಿದೀನಿ, ತುಂಬಾ ಹೊಗಳಿದ್ದಾರೆ ಜೈನ ಧರ್ಮದ ಬಗ್ಗೆ. ಯಾಕಂದ್ರೆ ಅವರಲ್ಲಿ ಇರುವಂತ ಆ ಆ ಪ್ರಾಣಿಗಳ ಬಗ್ಗೆ ಇದೆಯಲ್ಲ, ಅದು ಮೇನು. ಇಲ್ಲ ಅಂತಂದ್ರೆ ಇನ್ನು ಈ ತರ ಪ್ರಾಣಿ ಹಿಂಸೆ ಮಾಡ್ಕೊಂಡು ಈ ತರ ಅದು ಇದು ಅನ್ಕೊಂಡು ತಿರ್ಗಾಡ್ತಾರಲ್ಲ, ನಿಜವಾಗ್ಲೂ ಆ ತರ ಧರ್ಮಗಳನ್ನಾಗ್ಲಿ ಅದನ್ನ ಯಾರೂ ಹೊಗಳಿಲ್ಲ. ಬಸವಣ್ಣ ಕೂಡ ಅದ್ನೇ ಹೇಳ್ತಾರೆ ಇಲ್ಲಿ, ದಯವಿಲ್ಲದ ಧರ್ಮ ಅದು ಧರ್ಮನೇ ಅಲ್ಲ, ಸಕಲ ಪ್ರಾಣಿಗಳಲ್ಲೂ ದಯ ಇರ್ಬೇಕು. ದಯ ಇಲ್ದಿರ್ಲಿಲ್ಲ ಸುಮ್ನೆ ದಿನ ಮಾಂಸ ತಿನ್ಕೊಂಡ್ ನಾವು ಭಗವಂತನ ಹೊಲಸ್ಕೊಂತೀನಿ ಅನ್ನುವಂತ ಎಷ್ಟೋ ಜನ ಇದ್ದಾರೆ. ನೀವೇನೇ ಪೂಜೆ ಮಾಡಿ ಪುನಸ್ಕಾರಗಳನ್ನ ಮಾಡಿ ಒಂದು ಪ್ರಾಣಿನೇ ನಿನ್ ಕೈ ಚೆನ್ನಾಗ್ ನೋಡ್ಕೊಳಕ್ ಆಗ್ತಾ ಇಲ್ಲ, ಅದನ್ನ ನೀನು ಪ್ರೀತಿಸಕ್ ಆಗ್ತಾ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ನಾವ್ ಇದ್ ಏನ್ ಸಾಧ್ಸಕ್ ಆಗುತ್ತೆ ಹೇಳಿ? ಏನನ್ನೂ ಸಾಧ್ಸಕ್ ಆಗಲ್ಲ. ಸರ್ವಜ್ಞ ಕೂಡ ಒಂದ್ರಾಗ ಬೈತಾರೆ ಈ ತರ ಪ್ರಾಣಿಗಳ ತಿನ್ನಂತವ್ರನ್ನ. ಸತ್ತ ಪ್ರಾಣಿಗಳನ್ನ ತಿಂಬುವಾತ ಎತ್ತ ಹೊಲೆಯನಯ್ಯ, ಒತ್ತಿ ಜೀವರ ಒತ್ತಿ ಒತ್ತಿ ಜೀವದಿ ಕೊರಳರಿದು ತಿಂಬುವಾತ ಉತ್ತಮ ವಲಯ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮಾತು ಹೇಳ್ತಾರೆ, ಈ ತರ ಸತ್ತಿರೋದ್ ಬೇಕಾದ್ರೆ ನೀನ್ ತಿಂದ್ಬಿಡು, ನಿನ್ಗೆ ಹಂಗ್ ನಿನ್ ಮಾಂಸ ತಿನ್ಬೇಕಂತ ಇಷ್ಟ ಇದ್ರೆ ಸತ್ತಿದ್ ಬೇಕಾದ್ರೆ ತಿಂದ್ಬಿಡು ಅಂತ ಹೇಳ್ತಾರೆ ಸರ್ವಜ್ಞೆ. ಸತ್ತ ಪ್ರಾಣಿಗಳನ್ನ ತಿಂಬುವಾತ ಎತ್ತ ವಲಯನಯ್ಯ ಅಂತಂದ್ರೆ ಸತ್ತಿದ ಪ್ರಾಣಿಗಳನ್ನ ಯಾರು ತಿಂತಾನೆ, ಸತ್ತಿರ್ತಾವ ಮಣ್ಣಿಗೆ ಸೇರುವಂತದನ್ನ ನೀನ್ ತಿನ್ನಂಗಿದ್ರೆ ನೀನ್ ತಿಂದ್ಬಿಡು ಅಂತದನ್ನ. ಆದ್ರೆ ಒತ್ತಿ ಜೀವದಿ ಕೊರಳರಿದು ತಿಂಬುವಾತ ಉತ್ತಮ ವಲಯ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಜೀವಿನ ಹಿಡ್ಕೊಂಡ್ಬಿಟ್ಟು, ಒಂದು ಪ್ರಾಣಿನ ಹಿಡ್ಕೊಂಡ್ಬಿಟ್ಟು ಅದ್ರ ಕತ್ನ ಕಣ್ಣು ಮುಂದೆನೆ ಕುಯ್ದು ಬಿಟ್ಟು ತಿಂತಾನಲ್ಲ, ಅವನಂತ ಆ ಪದ ಎತ್ತ ವಲಯನಯ ಅಂತಂದ್ರೆ ಈ ತರ ವಲಯ ಮಾದಿಗ ಅನ್ನುವಂಥದ್ದಲ್ಲ. ಅದು ಜಾತಿ ಧರ್ಮ ಅನ್ನೋದೇ ಇಲ್ಲ ಇವ್ರಿಗೆ. ಅಂದ್ರೆ ಜಾತಿ ಧರ್ಮದ ಬಗ್ಗೆ ಯಾರೂ ಹೇಳಿಲ್ಲ ಇವರೆಲ್ಲ. ಎಲ್ಲರೂ ಶ್ರೇಷ್ಠರು, ಎಲ್ಲರೂ ಮಾನವರೇ ಅಂತ ಹೇಳ್ತಾರೆ. ಹಾಗಾಗಿ ಅಂದ್ರೆ ಕೆಟ್ಟವ್ರು, ಈ ಪ್ರಾಣಿಗಳನ್ನ ತಿನ್ನುವಂತವ್ರು, ಮಾಂಸ ತಿನ್ನುವವನೇ ಮಾದಿಗ, ಈ ತರ ಕೊಲೆಗಳನ್ನ ಮಾಡುವವನೇ ವಲಯ ಅಂತ ಹೇಳ್ತಿದ್ರು. ಅವ್ರು ನಿಜವಾಗ್ಲೂ ಇರೋರು. ಈ ತರ ಸುಮ್ನೆ ಏನೇನೋ ಮಾಡೋರು ಆ ಜಾತಿಲಿ ಇರೋಂತವ್ರಲ್ಲ ಇದೆಲ್ಲ ಮಾಡೋರು. ಹಾಗಾಗಿ ಪ್ರತಿಯೊಂದು ಸಕಲ ಪ್ರಾಣಿಗಳಲ್ಲಿ ನಮ್ಗೆ ದಯ ಇರ್ಬೇಕು. ಒಂದೇ ಒಂದು ಇರುವೆ ತುಳಿಬೇಕು ಅಂದ್ರೆ ನಮ್ PSS ನಮ್ಮಲ್ಲಿ ಇವತ್ತು ಅದನ್ನ ತುಳಿದ್ರುನು ಕೊನೆಗೆ ಒಂಥರ ಕ್ಷಮೆ ಕೇಳೋರ್ನ ಎಷ್ಟೋ ಜನಗಳನ್ನ ನಾನು ಕಣ್ ಮುಂದೆನೆ ನೋಡಿದೀನಿ. ಒಂದ್ ಮಿಸ್ ಆಗಿ ಒಂದ್ ಹುಳ ಸಾಯಿಸ್ಬಿಟ್ರುನು ಅದ್ರ ಬಗ್ಗೆ ಕ್ಷಮೆ ಕೇಳ್ತಾರೆ, ನಾನು ಮಿಸ್ ಆಗಿ ಸಾಯಿಸ್ಬಿಟ್ಟೆ ಅಂತ. ಇದಕ್ಕಿಂತ ಶ್ರೇಷ್ಠತೆ ಮತ್ತೊಂದ್ ಎಲ್ಲೂ ಇಲ್ಲ. ನಮ್ಮ ವಚನಗಳನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನ ತಿದ್ಕೊಳ್ಳುವಂತ ಅವಶ್ಯಕತೆ ನಮ್ಮಲ್ಲಿ ದಿನಾ ಧ್ಯಾನ ಮಾಡೋರ್ಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅನ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದನ್ನೆಲ್ಲವೂ ಮಾಡ್ತಾ ಇದಾರೆ ನಮ್ಮವ್ರು. ಇದಿಲ್ದಲೆ ಯಾರೂ ಇಲ್ಲ. ದಯೆನೂ ಇದೆ ನಮ್ಮಲ್ಲಿ. ಎಲ್ಲಾ ತರನ ಏನು ಇಷ್ಟೋ ತನಕ ವಚನಗಳನ್ನ ಯಾವ್ಯಾವ ಹೇಳಿದ್ನಿ ಅದನ್ನೆಲ್ಲವನ್ನೂ ನಮ್ಮಲ್ಲಿ ಫಾಲೋ ಅಪ್ ಮಾಡ್ತಾ ಇದಾರೆ. ಅದಿಲ್ದಲೆ ಸುಮ್ನೆ ಹೆಂಗೆಂಗೋ ಇರೋರು ಯಾರೂ ಇಲ್ಲ. ಯಾರು ಆತರ ಇದ್ರುನು ಅವ್ರು ಖಂಡಿತವಾಗ್ಲೂ ತಿಳ್ಕೊಂಡು ಸನ್ಮಾರ್ಗದಲ್ಲಿ ನಡಿಬೇಕನ್ನೋದೇ ಈ ಬಸವಣ್ಣವರ ವಚನಗಳ ಮುಖ್ಯ ತಾತ್ಪರ್ಯ ಅಷ್ಟೇ. ನಾನು ಇವತ್ತು ಹೇಳಿರುವಂತ ವಚನಗಳಲ್ಲಿ ನಿಮ್ಗೆ ಎಷ್ಟು ಕಲಿಯುವಂತದಿತ್ತು, ಎಷ್ಟು ತಿಳ್ಕೊಳ್ಳುವಂತದಿತ್ತು ಗೊತ್ತಿಲ್ಲ. ಒಂದು 5 ವಚನಗಳನ್ನ ಮಾತ್ರ ನಾನು ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನನ್ನ ಕೈಲಿ ಅದನ್ನ ಎಷ್ಟು ಹೇಳಕ್ಕಾಗತ್ತೆ ಆ ಸಮಯದೊಳಗಡೆ ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಅದನ್ನ ಸುಮ್ನೆ ಎಳ್ಕೊಂಡ್ ಹೋಗೋದ್ರಿಂದಾನು ಏನಿಲ್ಲ. ಸುಮ್ನೆ ಎಳಿಬಹುದು ಕೆಲವೊಂದನ್ನ. ಆತರ ಎಳೆಯೋದ್ರಿಂದ ಏನಿಲ್ಲ. ಅಂದ್ರೆ ಮುಖ್ಯ ತಾತ್ಪರ್ಯ ಏನ್ ಹೇಳ್ತಾರೆ ಅನ್ನೋದು ನಾವು ತಿಳ್ಕೊಂಡ್ಬಿಟ್ರೆ ಸಾಕು. ಅದನ್ನ ತಿಳ್ಕೊಂಡು ನಾವು ಕಲ್ತ್ಕೊಂಡ್ ಹೋಗ್ಬೋದಷ್ಟೇ. ಇವತ್ತೊಂದ್ 5 ವಚನಗಳನ್ನ ನಾವು ತಿಳ್ಕೊಂಡಿದೀವಿ. ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಬೇರೆ ಅಕ್ಕ ಮಹಾದೇವಿ ಅವರಾಗ್ಲಿ ಅಥವಾ ಸರ್ವಜ್ಞ ಅವರಾಗ್ಲಿ ಅವ್ರ ವಚನಗಳು ಕೂಡ ತಿಳ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು. ನಾನು ಇನ್ನೂ ಇದನ್ನ ಇನ್ನೂ ಸಿಂಪ್ಲಿಫೈ ಆಗಿ ಹೇಳಕ್ ಆಗಲ್ಲ, ಅಷ್ಟು ಸಿಂಪಲ್ ಆಗಿ ಹೇಳಿದೀರಾ. ಅದು ಎಲ್ಲಾನು ನಮ್ಮಲ್ಲಿದೆ, PSSM ಅಲ್ಲಿ ಇದೆ ಅನ್ನೋದು ನಮ್ಗೆ ಗ್ರೇಟ್. ಎಲ್ಲರೂ ಅದನ್ನ ಫಾಲೋ